ವೀಕ್ಷಕರೇ, ನಮ್ಮ ಕರ್ನಾಟಕ ಸುದ್ದಿಗೆ ಸ್ವಾಗತ. ನಾನು ಸವಿತಾ ದೊಡ್ಡಯ್ಯ. ಕೊರಟಗೆರೆ ತಾಲೂಕಿನ ನೀಲಗನಹಳ್ಳಿ ಗ್ರಾಮದ ಬಡ ಕುಟುಂಬಗಳ ಬಿಪಿಎಲ್ ಕಾರ್ಡ್ ರದ್ದಾಗಿದ್ದು, ತಹಶೀಲ್ದಾರ್ ಕಚೇರಿ ಮುಂದೆ ಕುಳಿತು ಕಣ್ಣಿಲ್ಲದ ಕುಟುಂಬ ಕಣ್ಣೀರು ಹಾಕುತ್ತದೆ. ಕೊರಟಗೆರೆ ತಾಲೂಕಿನ ನೀಲಗನಹಳ್ಳಿ ಗ್ರಾಮದ ಬಡ ಕುಟುಂಬಗಳ ಬಿಪಿಎಲ್ ಕಾರ್ಡ್ ರದ್ದಾಗಿದ್ದು, ತಹಶೀಲ್ದಾರ್ ಕಚೇರಿ ಮುಂದೆ ಕುಳಿತು ಆ ಕುಟುಂಬ ಕಣ್ಣೀರು ಹಾಕುತ್ತಿರುವ ಘಟನೆ ನಡೆದಿದೆ. 8 ಜನರಿರುವ ಕಣ್ಣು ಕಾಣದ ಬಡ ಕುಟುಂಬದ ಬಿಪಿಎಲ್ ಕಾರ್ಡ್ ರದ್ದಾಗಿದ್ದು, ಕಾರ್ಡ್ನಲ್ಲಿ ಕೊಡುವ ದವಸ ಧಾನ್ಯ ನೆಚ್ಚಿ ಬದುಕು ಸಾಗಿಸುತ್ತಿದ್ದ ಕುಟುಂಬ ದಿಕ್ಕೇ ತೋಚದಾಗಿದೆ. ಈ ಕಾರಣದಿಂದ ತಹಶೀಲ್ದಾರ್ ಕಚೇರಿ ಮುಂದೆ ಆ ಕುಟುಂಬಗಳು ಕುಳಿತು ಕಣ್ಣೀರು ಹಾಕುತ್ತಿರುವ ಘಟನೆ ನಡೆದಿದೆ. ಈ ಬಡ ಕುಟುಂಬಗಳಲ್ಲಿ ಒಬ್ಬರು ಸೆಕ್ಯೂರಿಟಿ ಕೆಲಸಕ್ಕೆ ಹೋಗಿ ತಿಂಗಳಿಗೆ 10,000 ರೂಪಾಯಿ ದುಡಿಯುತ್ತಿದ್ದಾರೆ. ಅವರನ್ನು ಟ್ಯಾಕ್ಸ್ ಪೇಯರ್ ಎಂದು ನಿರ್ಧರಿಸಿರುವ ಈ ಅಧಿಕಾರಿಗಳಿಗೆ ಏನು ಹೇಳಬೇಕು? ಬಡಗಿ ಕೆಲಸ ಮಾಡುವವರು, ಸೆಕ್ಯೂರಿಟಿ ಕೆಲಸಕ್ಕೆ ಹೋಗುವವರು, ಗಾರ್ಮೆಂಟ್ ಕೆಲಸಕ್ಕೆ ಹೋಗುವವರು, ಪ್ರೈವೇಟ್ ಫ್ಯಾಕ್ಟರಿಗಳಲ್ಲಿ ಕೆಲಸ ಮಾಡುವವರು, ಇವರ ತಿಂಗಳ ಸಂಪಾದನೆ 10,000 ರಿಂದ 15,000 ದುಡಿಯುತ್ತಿದ್ದಾರೆ. ಇವರೆಲ್ಲರನ್ನು ಟ್ಯಾಕ್ಸ್ ಪೇಯರ್ ಎಂದು ನಿರ್ಧಾರ ಮಾಡಿ ಇವರ ಬಿಪಿಎಲ್ ಕಾರ್ಡ್ಗಳನ್ನ ಎಪಿಎಲ್ ಕಾರ್ಡ್ಗಳನ್ನಾಗಿ ಪರಿವರ್ತನೆ ಮಾಡಲಾಗಿದೆ. ಇನ್ನು 5 ಕೆಜಿ ಅಕ್ಕಿ ಬದಲಿಗೆ ಹಣ ಹಾಕುತ್ತಿರುವ ರಾಜ್ಯ ಸರ್ಕಾರ ಒಬ್ಬ ವ್ಯಕ್ತಿಗೆ 170ರಂತೆ ಒಂದು ಕುಟುಂಬದ 4 ಜನ ಸದಸ್ಯರಿಗೆ 680 ರೂಪಾಯಿ ಸಿಗುತ್ತಿತ್ತು. ಒಂದು ಕುಟುಂಬದ 4 ಜನರು ಒಂದು ತಿಂಗಳಿಗೆ 680 ರೂಪಾಯಿ ಆದರೆ ವರ್ಷಕ್ಕೆ 8,160 ಆ ಕುಟುಂಬದ ಖಾತೆಗಳಿಗೆ ಹೋಗುತ್ತದೆ. ಏನು ತಿಳಿಯದ ಬಡ ಕುಟುಂಬಗಳು ಈಗ ಅಧಿಕಾರಿಗಳ ಕಚೇರಿಗೆ ಅಲಿಯುವಂತಾಗಿದೆ. ಸರ್ಕಾರದ ಮುಂದಿರುವ ಆಲೋಚನೆ ಸರ್ಕಾರಿ ನೌಕರರು ಕೂಡ ಬಿಪಿಎಲ್ ಕಾರ್ಡ್ ಹೊಂದಿದ್ದಾರೆ ಎನ್ನುವ ಮಾಹಿತಿ ಮೇರೆಗೆ ಸರ್ಕಾರ ಆ ಕಾರ್ಡ್ಗಳನ್ನ ರದ್ದುಪಡಿಸುವಂತೆ ಆದೇಶ ಹೊರಡಿಸಿದೆ. ಬಡ ಕುಟುಂಬಗಳ ಬಿಪಿಎಲ್ ಕಾರ್ಡು ಕೂಡ ರದ್ದಾಗಿರುವುದು ಅವರ ಕಣ್ಣೀರಿಗೆ ಕಾರಣವಾಗಿದೆ. ಸರ್ಕಾರ ಇನ್ನೊಮ್ಮೆ ಈ ಬಿಪಿಎಲ್ ಕಾರ್ಡ್ಗಳ ಪರಿಷ್ಕರಣೆ ಮಾಡಬೇಕು ಎಂದು ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ಈ ವೇಳೆ ಕೊರಟಗೆರೆ ತಹಶೀಲ್ದಾರ್ ಮಂಜುನಾಥ್ ಮಾತನಾಡಿ, ಸರ್ಕಾರದ ಅಧಿಕಾರಿಗಳು ತೆರಿಗೆ ಕಟ್ಟುವವರು, ಆಗರ್ಭ ಶ್ರೀಮಂತರು ಬಿಪಿಎಲ್ ಕಾರ್ಡ್ ಹೊಂದಿದ್ದಾರೆ. ಅವರಾಗಿಯೇ ಅರ್ಥ ಮಾಡಿಕೊಂಡು ಬಿಪಿಎಲ್ ಕಾರ್ಡ್ ಸರ್ಕಾರಕ್ಕೆ ಹಿಂದಿರುಗಿಸಿದರೆ ಒಳ್ಳೆಯದು. ಇಲ್ಲದಿದ್ದರೆ ಸರ್ಕಾರ ತೆಗೆದುಕೊಳ್ಳುವ ಮುಂದಿನ ನಿರ್ಧಾರಕ್ಕೆ ಸಿದ್ಧವಾಗಿರಬೇಕಾಗುತ್ತದೆ ಎಂದು ತಿಳಿಸಿದ್ದಾರೆ. ಅದೇನೇ ಆಗಲಿ ವೀಕ್ಷಕರೇ, ಬಡ ಕುಟುಂಬಗಳಿಗೆ ಅನ್ಯಾಯವಾಗಬಾರದು. ಸರ್ಕಾರ ಆದಷ್ಟು ಬೇಗ ಎಚ್ಚೆತ್ತುಕೊಳ್ಳಬೇಕು. ಅಧಿಕಾರಿಗಳು ಕೂತಲ್ಲೇ ಕೆಲಸ ಮಾಡುವುದನ್ನ ಬಿಡಬೇಕು. ಪ್ರತಿ ಗ್ರಾಮಗಳಿಗೆ ತೆರಳಿ ಅವರು ಬಡವರ, ಶ್ರೀಮಂತರ ಎಂದು ತಿಳಿದುಕೊಳ್ಳಬೇಕು. ನಂತರ ಅವರ ಕಾರ್ಡ್ಗಳನ್ನ ರದ್ದುಪಡಿಸುವ ನಿರ್ಧಾರ ಕೈಗೊಳ್ಳಬೇಕು. ದೊಡ್ಡಕ್ಕ ನೀಲ್ಗನಹಳ್ಳಿ ನಮ್ ರೇಷನ್ ಕಾರ್ಡ್ ತೆಗ್ದವ್ರ ಸರ್. ನಾವು ಕಣ್ಕಾಣದವ್ರು ಅಂಗವಿಕರು. ನಮ್ಮ ಮನೆಗೆ ಜನ ಜಾಸ್ತಿ 8 ಜನ ಇದ್ದೀವಿ. ಮಗ ಒಬ್ಬನೇ ದುಡಿಯೋನು. ಅದು ಒಬ್ಬ ದುಡ್ದಿದ್ದು 8 ಜನ ತಿನ್ನಕ್ ಆಗಲ್ಲ ಸರ್. ನಮ್ ರೇಷನ್ ಕಾರ್ಡ್ ತೆಗ್ದವ್ರಿ. ಏನಕ್ಕೆ ತೆಗ್ದವ್ರಮ್ಮ? ಏನಂತ ಹೇಳಿ ತೆಗ್ದಿದ್ದಾರೆ? ಅದೆಂಥದ್ದು ಇದು ಬರಲ್ಲ ಸರ್, ನಂಗೆ ಹೇಳಕ್ಕಾಗಲ್ಲ. ಇನ್ಕಮ್ ಸರ್ಟಿಫಿಕೇಟ್, ಇನ್ಕಮ್ ಟ್ಯಾಕ್ಸ್ ಅಂತ ತೆಗ್ದಿದ್ದಾರಾ? ಎಷ್ಟು ಸಂಬಳ ಬರುತ್ತೆ ಮಗನಿಗೆ? 10,000 ಸರ್. 10,000 ಸಂಬಳ ತಗೊಳ್ಳೋದಕ್ಕೆ ಇನ್ಕಮ್ ಟ್ಯಾಕ್ಸ್ ಅಂತ ಮಾಡಿದಾರಾ? ಮಾಡಿದ್ದಾರೆ. ಎಷ್ಟು ಜನ ಇದ್ದೀರಮ್ಮ ಕುಟುಂಬದಲ್ಲಿ? 8 ಜನ ಇದೀವಿ ಸರ್. 8 ಜನ. ಅವರೊಬ್ಬರೇ ದುಡಿತಿದ್ದ? ಏನೇನು ಕೆಲ್ಸಕ್ಕೆ ಮಿಕ್ಕಿನದವ್ರ ಕೆಲ್ಸಗಳಿಗೆ ಏನಕ್ಕೆ ಹೋಗಲ್ವಾ? ಇನ್ಯಾರು ನಾವು ದುಡಿಯಕ್ಕೆ ಆಗ್ತದ ಸರ್. ಜಮೀನು 5 ಸರ್, 2 ಎಕರೆ. 2 ಎಕರೆ ಜಮೀನು ಐತೆ. ಇಬ್ರಿಗೂ ಕಣ್ಕಾಣಲ್ವಮ್ಮ ನಿಮಗೆ? ಇಲ್ಲ ಸರ್, ಕಾಣಲ್ಲ. ಒಬ್ಬನೇ ಮಗ ದುಡಿತಿರೋದು? ಒಬ್ಬನೇ ಮಗ ದುಡಿತಿರೋದು. ಇಲ್ಲ ಸರ್, ಕೇಳಲಿಲ್ಲ. ಅಲ್ಲ, ಈಗ ಸೊಸೈಟಿ ಅವ್ರ ಹತ್ರ ಮಾತಾಡಿದ್ರಲ್ಲ, ಏನ್ ಹೇಳಿದ್ರು ಸೊಸೈಟಿ ಅವರು? ಸೊಸೈಟಿ ಅವರು ಕಾರ್ಡ್ ಜಾಗ ಐತೆ ಅಲ್ಲೋಗಿ ಕೇಳೋಗ್ರಿ. ಇಲ್ಲಿ ಬಂದು ಕೇಳಿದಕ್ಕೆ ಏನಂದ್ರು? ಇಲ್ಲಿ ಏನು ಮಾತಾಡಲಿಲ್ಲ, ನಮ್ಮನ್ನೇನು ಕೇಳಲೂ ಇಲ್ಲ. ಆಯ್ತು ಸ್ವಾಮಿ, ನಮ್ಮದು ಕಾರ್ಡ್ ಕ್ಯಾನ್ಸಲ್ ಮಾಡ್ಯಾವ್ರೆ. ಯಾಕೆ ಅಂದರೆ ನಾವು ಗೃಹಲಕ್ಷ್ಮಿ ಬೀಳ್ತಾ ಇರಲಿಲ್ಲ ನಮ್ಮ ಹೆಂಗಸರಿಗೆ. ಗೃಹಲಕ್ಷ್ಮಿ ಬೀಳ್ತಾ ಇದ್ದಿದ್ದಕ್ಕೋಸ್ಕರ ಅವ್ರು ಏನು ಹೇಳಿದ್ರು, ನಿಮ್ಮ ಪಾನ್ ಕಾರ್ಡು ಲಿಂಕ್ ಆಗಿಲ್ಲ, ಆಧಾರ್ ಕಾರ್ಡ್ಗೆ ಲಿಂಕ್ ಮಾಡಿಸಿ ಅಂದರು. ಕೇಳಿ ಲಿಂಕ್ ಆಗಿಲ್ಲ ಅಂತ ಅವ್ರು ಏನು ಮಾಡಿದ್ರು, 1,000 ರೂಪಾಯಿ ಕಟ್ಟಬೇಕಪ್ಪ ಅದಕ್ಕೆ ಮಾಡಿಸೋದಕ್ಕೆ ಅಂತಂದರು. ಹೋಗ್ಲಿ ನಾವು ಗೃಹಲಕ್ಷ್ಮಿ ನಾನು ಬೀಳ್ತೈತೆ ಅಂತೇಳಿ 1,000 ರೂಪಾಯಿ ಕೊಟ್ಟಿವಿ ಸ್ವಾಮಿ. ಅದನ್ನು GST ಅಂತಂದೇಳಿ ನಮ್ಗೆ ತೋರಿಸೋ, ನಾವು GSTನೂ ಕಟ್ತಾ ಇಲ್ಲ. ನಾವು ನೋಡಿ GST ಕಟ್ತಾ ಇಲ್ಲ ಅಂತಂದೇಳಿ ಈ ಮಧುಗಿರಿ ಇದರಲ್ಲಿ ಮಾಡಿಸ್ಕೊಬಂದಿದ್ದೀವಿ ನಾವು. ಆದ್ರೂ ನಮ್ಮ ಕಾರ್ಡ್ ಕ್ಯಾನ್ಸಲ್ ಮಾಡ್ಯಾವ್ರು. ಯಾಕೆ? ನಾವು ಕೂಲಿ ಮಾಡ್ಕೊಳ್ತಾರೆ. ನಮಗೆ ಜಮೀನಿಲ್ಲ ಅಂತೇಳಿ 3 ಎಕರೆ 4 ಎಕರೆ ಜಮೀನು ಐತಿ. ಜಮೀನಾಗ ಎಲ್ಲ ಅಂದಿ ತಿಂದು ಏನೂ ಆಗ್ತಾ ಇಲ್ಲ. ಬರ್ರಿ ನೀವೇ ನೋಡ್ರಿ. ನಾವು ಹಿಂಗೆ ಮಾಡಿರಿ ನಾವು ಏನು ಮಾಡ್ಬೇಕು, ತಿನ್ಬೇಕು? ನಾವು 3 ಜನ ಇದ್ದೀವಿ, ನಾವು ನಮ್ಮ ಹೆಂಗಸರು ನಮ್ಮ ಮಕ್ಕಳು. ನೋಡ್ರಿ, ನೀವು ಪರಿಶೀಲನೆ ಮಾಡಿರಿ ನಮಗೆ ಅಲ್ಲವ್ರ. ಹಿಂಗೆ ಮಾಡಿರಿ ನಾವು ಏನು ತಿನ್ಕೋ, ಕೂಲಿ ಮಾಡೋರು ಏನು ತಿನ್ಬೇಕು ಸ್ವಾಮಿ? ಈಗ ಸೊಸೈಟಿಗೆ ಹೋಗಿ ಕೇಳಿದ್ರೆ ಏನಂತ ಹೇಳ್ತಾರೆ? ಸೊಸೈಟಿ ಕೇಳಿ ನಾವಲ್ಲಪ್ಪ ಮಾಡಿರೋದು,
ಅವರು ಅಲ್ಲಿಂಟ ಬಂದೈತೆ ಅದಕ್ಕೆ ನಾವು ಇದು ಮಾಡಿ GST ಅಂತ ಬಂದೈತೆ ಅಂತ ಅವ್ರು ಹೇಳ್ತಾರೆ, APL ಕಾರ್ಡ್ ಮಾಡಿದ್ವಿ ನಿಮಗೆ ಅಂತಾರೆ. ನಾವೇ ಇದಕ್ಕೆ ಏನು ಮಾಡಂದ್ರೆ. ಎಷ್ಟು ಜನ ಇದ್ದೀರಾ ಕುಟುಂಬದಲ್ಲಿ? ನಾವು 3 ಜನ, ನಾವು ನಮ್ಮ ಹೆಂಗಸರು ನಮ್ಮ ಮಕ್ಕಳು ಎಲ್ಲ ನಾವು ವ್ಯವಸಾಯದಾರರು ಕೂಲಿ ಮಾಡಿರಿ. ಯಾರನ್ನ ಇದ್ರೆ ಕೇಳ್ರಿ ಬೇಕಾದ್ರೆ. ನಿಮ್ಮ ಮಗ ಏನು ಕೆಲಸಕ್ಕೆ ಹೋಗಲ್ವಾ? ಇಲ್ಲ ಸ್ವಾಮಿ, ನಾವು ಬೇಸಾಯನೇ ಸ್ವಾಮಿ, ಕೂಲಿ ಮಾಡ್ಕೊಂಡು ನಾವು. ಯಾವ ಊರು? ನಮ್ದು ಬಿಳೇಕಲ್ಲಹಳ್ಳಿ ಸ್ವಾಮಿ. T ನಾಗರಾಜು ಅಂತ. ನಂಬರ್ 22 ನೀಲಗೊಂಡನಹಳ್ಳಿ ನ್ಯಾಯಬೆಲೆ ಅಂಗಡಿ ಮಾಲೀಕರಾದ G ನರಸಿಂಹಮೂರ್ತಿ ತಮ್ಮಲ್ಲಿ ವಿನಂತಿಸ್ಕೊಳ್ಳೋದೇನೆಂದರೆ, ಅಮಾಯಕರಿಗೆ ಇಲ್ಲಿ ಕಾರ್ಡ್ಗಳು ಈ ಸಲ ರೇಷನ್ ಕಡಿತ ಮಾಡಿದರೆ ದಯವಿಟ್ಟು ಅವರಿಗೆ ತುಂಬ ಬಡವರು, ಅಂಗವಿಕಲರು ಅಂಥವ್ರಿಗೆಲ್ಲ ಅನ್ಯಾಯ ಆಗಿದೆ. ದಯವಿಟ್ಟು ನೀವು ಸರ್ಕಾರದಿಂದ ಅವರಿಗೆ ಕೊಡಬೇಕು ಅಂತ ನಾನು ತಮ್ಮಲ್ಲಿ ಮನವಿ ಮಾಡಿಕೊಳ್ಳೋದು ಇಷ್ಟಪಡ್ತೀನಿ. ಯಾವ ಕಾರಣಕ್ಕೆ ಅವ್ರಿಗೆ ಕಾರ್ಡ್ ಮೈನಸ್ ಆಗಿದೆ ಅನ್ನೋದನ್ನ ನಮಗೆ ಅದು ನಿಖರವಾದ ಕಾರಣಗಳು ಗೊತ್ತಿಲ್ಲ. ಏನೋ ಅದು ತಾಲೂಕು ಆಫೀಸಿಗೆ ಸಂಬಂಧಪಟ್ಟ ವಿಷಯ. ಬಟ್ ಅಮಾಯಕರಿಗೆ ಅನ್ಯಾಯ ಆಗಿರೋದಂತೂ ಸಹಜ. ಅಲ್ಲ, ಈಗ ನಿಮ್ಮಲ್ಲಿ ಬಂದು ಅದು ಕಾರ್ಡು ಲೆಸ್ ಆಗಿದೆಯಲ್ಲ, ಏನ್ ಕಾರಣಕ್ಕೆ ಲೆಸ್ ಆಗಿದೆ ನಿಮ್ಗೆ ಹೆಂಗ್ ಗೊತ್ತಾಗ್ತಿದೆ? ನಮಗೆ ಯಾವ ಮಾಹಿತಿನೂ ಕೊಡಲ್ಲ ಅವರು. ಅಲ್ಲ, ನಿಮ್ಗೆ ಹೆಂಗ್ ಗೊತ್ತಾಗ್ತಿದೆ ಅದು ಕಾರ್ಡ್ ಲೆಸ್ ಆಗಿರೋದು? APL ಹೋಗಿ BPL ಹೋಗಿ APL ಆಗಿದೆ, ಅಲ್ಲಿಗೆ ನಾವು APLನವ್ರಿಗೆ ಆಗ್ಯದಪ್ಪ ನಿಮ್ಮದು BPL ಹೋಗಿ ಅಲ್ಲಿ ತಾಲೂಕು ಆಫೀಸ್ನಾಗ ಪರಿಶೀಲನೆ ಮಾಡಿ ಅಂತ ಅವ್ರಿಗೆ ಹೇಳಿಕೊಡ್ತೀವಿ ಅಷ್ಟೇ. ಅಲ್ಲ, ಅವರೆಲ್ಲ IT ಪೇಯರ್ ಅಂತ ಏನೋ ಮಾಹಿತಿ ಇದೆ ಅಂತ ಹೇಳ್ತಾರೆ. ಏನಾಗಿದೆ ನಮಗೆ ಗೊತ್ತಿಲ್ಲ ಸರ್. ITನೇ GSTನೇ ಕಟ್ತಾರೋ ಅಥವಾ ಇನ್ಕಮ್ ಹೆಚ್ಚಿಗೆನೇ ಆಯ್ತು, ನಮ್ಗೇನು ಮಾಹಿತಿ. ಅಲ್ಲ, ನಿಮಗೆ ತಿಳಿದಾಗ ಕುಟುಂಬಗಳು ಹೇಗಿದಾವೆ? ನಮಗೆ ತಿಳಿದಂಗೆ ಅವ್ರು ಬಡವರು ಅಷ್ಟೇ ಹೇಳ್ಬೋದು. ಎಷ್ಟು ಕಾರ್ಡ್ಗಳು ಮೈನಸ್ ಆಗಿದೆ ಸರ್ ನಿಮ್ಮ ಸೊಸೈಟಿ? ಈಗ ನಮಗೆ ನಾವು ಕೊಡ್ತಾ ಇರೋ ಪ್ರಕಾರ ನಮಗೆ ಹೆಚ್ಚು ಕಮ್ಮಿ 4 ರಿಂದ 5 ತನಕ ಇದು ನಿಮ್ಮ ಒಂದು ಸೊಸೈಟಿಲಿ. ನಮ್ದು ಒಂದು ಸೊಸೈಟಿಗೆ BPL ಬದಲು APL ಆಗಿದೆ ಅಂತ ನಮಗೆ ಮಾಹಿತಿ. ಕೊರಟಗೆರೆ ತಾಲೂಕಲ್ಲಿ ಟೋಟಲ್ ಎಷ್ಟು ಸೊಸೈಟಿಗಳವೆ ನಿಮಗೆ ಗೊತ್ತಿರೋದು? ನಮಗೆ ಗೊತ್ತಿರೋದು ಅಂದಾಜು ಒಂದು 100-122 ಇರಬಹುದು. ಅಷ್ಟಿದೆ ಬೆಲೆ ಅಂಗಡಿಗಳು, ESSN ಅವೆಲ್ಲ ಸೇರಿ, ಆಮೇಲೆ ಸೊಪ್ಪು ಅವೆಲ್ಲ ಒಂದು 100 ಮೇಲಿದ್ದಾವೆ. 100 ಮೇಲಿದೆ. ಸೊ ಎಲ್ಲ ಅಂಗನವಾಡಿ ಇದು ಸರ್ ಏನು ನ್ಯಾಯಬೆಲೆ ಅಂಗಡಿಲಿ ಇದೇ ರೀತಿ ಆಗಿದೆಯಾ? ಆಗಿರಬಹುದು. ಅಲ್ಲಿ ಮಾತಾಡ್ಕೊಳ್ಳೋದ್ರ ಪ್ರಕಾರ ನಮ್ಮ ಇದ್ರೊಳಗೂ ಹೋಗಿವೆ. ಇನ್ನ ಇದೇ ಫಸ್ಟ್ ಆಗಿರೋದ್ರಿಂದ ಇನ್ನ ಯಾರ್ಯಾರ ಇನ್ನ ಲಿಫ್ಟೇ ಆಗಿಲ್ಲ. ನಮಗೂ ಮಾಹಿತಿ ಏನು ಇಂತಿಂತ ಕಾರ್ಡ್ ಹೋಗ್ಯಾವ ಅಂತ ಇದರಿಂದ ತಾಲೂಕು ಆಫೀಸ್ನಿಂದ ನಮಗೂ ಮಾಹಿತಿ ಇಲ್ಲ. ಅವ್ರು ಬಂದಾಗ APL BPL ಅನ್ನೋದೊಂದು ಮಾತ್ರ ನಮಗೆ ಇದ್ರ ಲಿಸ್ಟ್ನೊಳಗೆ ನಮಗೆ ಗೊತ್ತಾಗ್ತದೆ. ಅವಾಗ ಬಂದಾಗ ನಾವು ಅವ್ರಿಗೆ ಇಲ್ಲಪ್ಪ ನಿಂದು APL ಆಗಿದೆ ಅಂತ ನಾವು ಹೇಳಿ ಹಿಂದಕ್ಕೆ ಕಳಿಸ್ತೀವಿ. ನಿಮಗೆ ಬಂದಿರೋ ಲೀಸ್ಟಲ್ಲಿ ಅದು APL BPL ಅಂತ ಇರುತ್ತೆ. ಅಷ್ಟೇ ಲ್ಯಾಪ್ಟಾಪ್ನೊಳಗೆ ತೋರಿಸ್ಬಿಡ್ತದೆ. APL ಆದರೆ APL, BPL ಆದರೆ BPL. ನಾವು BPL ಕೊಡ್ತೀವಿ, APLನವ್ರಿಗೆ ಇಲ್ಲಪ್ಪ ನಿಮ್ದು APL ಆಗಿದೆ, ಅದೇನು ನೀವು ಹೋಗಿ ಸಂಬಂಧಪಟ್ಟ ಅಧಿಕಾರಿಗಳನ್ನ ವಿಚಾರಿಸ್ಕೊಳ್ಳಿ ಅಂತ ಹೇಳ್ತೀವಿ. ನಮಸ್ಕಾರ. ಕೊರಟಗೆರೆ ತಾಲೂಕಿನಲ್ಲಿ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ವತಿಯಿಂದ ಹಾಗೂ ಕಂದಾಯ ಇಲಾಖೆ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವಂಥ ಎಲ್ಲ ನ್ಯಾಯಬೆಲೆ ಅಂಗಡಿಗಳಲ್ಲಿ ಈಗಾಗಲೇ ಸುಮಾರು 42,916 ಕಾರ್ಡ್ಗಳನ್ನು ನಾವು ಹೊಂದಿದ್ದೇವೆ. ಇದರಲ್ಲಿ BPL ಆಗಿರ್ಬೋದು, ಅಂತ್ಯೋದಯ ಕಾರ್ಡ್ಗಳಾಗಿರ್ಬೋದು ಹಾಗೂ APL ಕಾರ್ಡ್ಗಳಾಗಿರ್ಬೋದು. ಸುಮಾರು ನಾವು ನಮ್ಮ ತಾಲೂಕಿನಲ್ಲಿ ಇರ್ತಕ್ಕಂಥ ಕುಟುಂಬಗಳಿಗೆ ಹೋಲಿಸಿದಾಗ 82% ಪ್ರಮಾಣದಷ್ಟು ನಾವು ಕಾರ್ಡ್ಗಳನ್ನು ಹೊಂದಿದ್ದೇವೆ. ಈ ನಿಟ್ಟಿನಲ್ಲಿ ಸರ್ಕಾರವು ಹೆಚ್ಚು ಕಾರ್ಡ್ಗಳನ್ನು ಹೊಂದಿದರೆ ಹೆಚ್ಚು ಏನು ನಾವು ಬಡತನದ ಪರಿಸ್ಥಿತಿಯಲ್ಲಿ ಇದ್ದೀವಿ ಅಂತೇಳಿ ಬಿಂಬಿಸಿದಂಗೆ ಆಗುತ್ತಂತೇಳಿ ಸರ್ಕಾರ ಈಗಾಗಲೇ ಕಳೆದ ಒಂದು 2 ವರ್ಷಗಳಿಂದ 2022ರಿಂದ ಮಾನದಂಡಗಳನ್ನು ನಿಗದಿ ಮಾಡಿಕೊಂಡು ಅದರಲ್ಲಿ ಏನಂತಂದರೆ ಆದಾಯ ತೆರಿಗೆಯನ್ನು ಪಾವತಿಸುವಂಥ ಯಾರು ಬೆನಿಫಿಷರಿ ಇದ್ದರು ಮತ್ತು ಅವರ ವಾರ್ಷಿಕ ಆದಾಯ, ಕುಟುಂಬದ ವಾರ್ಷಿಕ ಆದಾಯ 1,20,000 ಇರೋಂಥದ್ದು, ಮತ್ತು 4 ಚಕ್ರಗಳ ವಾಹನಗಳನ್ನು ಅಂದರೆ ಕಾರುಗಳನ್ನು ಮತ್ತು ಅತ್ಯಾಧುನಿಕ ವಾಹನಗಳನ್ನು ಹೊಂದಿದರೆ ಮತ್ತು ಸುಮಾರು 7 ಎಕರೆಯಷ್ಟು ಖುಷ್ಕಿ ಜಮೀನನ್ನು ಹೊಂದಿರೋಂಥ ರೈತರು ಯಾರಾದರೂ BPL ಕಾರ್ಡ್ಗಳನ್ನು ಪಡೆದಿದ್ದಲ್ಲಿ ಅಂಥವ್ರು ದಯವಿಟ್ಟು ಅಂಥ ಕಾರ್ಡ್ಗಳನ್ನು ಕ್ಯಾನ್ಸಲ್ ಮಾಡಿಸ್ಕೊಂಡು ಪೆನಾಲ್ಟಿಯಿಂದ ಪೆನಾಲ್ಟಿ ವಿಧಿಸೋದನ್ನು ತಪ್ಪಿಸ್ಕೊಳ್ಳಿ ಅಂತೇಳಿ ಒಂದು ಮನವಿ ಮಾಡ್ತೀನಿ. ಈಗಾಗಲೇ ಸರ್ಕಾರವು ಕೂಡ ಈ ತಾಲೂಕಿನಲ್ಲಿ ಇರ್ತಕ್ಕಂಥ ಎಲಿಜಿಬಲ್ ಕಾರ್ಡ್ಸ್ ಯಾವಿದ್ದಾವೆ, ಆದಾಯ ತೆರಿಗೆ ಪಾವತಿ ಮಾಡುವಂಥದ್ದು ಸುಮಾರು 274 ಕಾರ್ಡ್ಗಳಾಗಿರ್ಬೋದು, ವಾರ್ಷಿಕ ಆದಾಯ 1,20,000ಕ್ಕಿಂತಲೂ ಮೀರಿದಂಥ ಸುಮಾರು 121 ಕಾರ್ಡ್ಗಳನ್ನು
ಪರಿಶೀಲನೆ ಮಾಡಿ ಅದನ್ನು ವಜಾ ಮಾಡೋಕ್ಕೆ ಈಗಾಗಲೇ ನಮಗೆ ಪಟ್ಟಿ ಬಂದು ಅದರಲ್ಲಿ ಕೆಲವೊಂದು ವಜಾ ಆಗಿದ್ದಾವೆ. BPL ಕಾರ್ಡ್ಗಳಿಂದ APL ಕಾರ್ಡ್ಗಳಾಗಿ ಬದಲಾಯಿಸಲಾಗಿದೆ. ಅದ್ರ ಜೊತೆಗೆ ಈಗ ಸುಮಾರು ವಿವಿಧ, ಈಗ ನಾನು ಆಗಲೇ ಹೇಳ್ದಂಗೆ ಮಾನದಂಡಗಳಲ್ಲಿ ಸುಮಾರು 600 ಕಾರ್ಡ್ಗಳನ್ನು ಈಗ ನಾವು ಐಡೆಂಟಿಫೈ ಮಾಡಿದ್ದೀವಿ. ಅದರಲ್ಲಿ ಪರಿಶೀಲನೆ ಮಾಡಿಬಿಟ್ಟು ಯಾರು ಅರ್ಹ ಫಲಾನುಭವಿಗಳಿದ್ದರೆ ಅಂಥವ್ರನ್ನ ಉಳಿಸಿ, ಯಾರು ಏನು ಬೇರೆ ಬೇರೆ ತಪ್ಪು ಮಾಹಿತಿ ನೀಡಿ ಮತ್ತು ದುರುದ್ದೇಶದಿಂದ ಪಡೆದು BPL ಕಾರ್ಡ್ಗಳನ್ನು ಹೊಂದಿದ್ರೆ ಅಂಥದನ್ನು ಸಸ್ಪೆಂಡ್ ಮಾಡೋದಕ್ಕೂ ಮತ್ತು ಪೆನಾಲ್ಟಿ ವಿಧಿಸೋದಕ್ಕೂ ಕೂಡ ತಾಲೂಕು ಆಡಳಿತದಿಂದ ಕ್ರಮ ವಹಿಸ್ತೀವಿ. ಸರ್, ಈಗ ಕ್ಯಾನ್ಸಲ್ ಆಗಿರೋ ಉದಾಹರಣೆಗಳು ಬಂದಿದ್ದಾವೆ ಸರ್. ತುಂಬ ಬಡವರು, ಅವರು ಯಾವುದೇ IT ಪೇಯರ್ ಅಲ್ಲ, ಒಂದು ಕುಟುಂಬದಲ್ಲಿ ತುಂಬ ಬಡವರು, ತೀರಾ ಬಡವರು ಇದ್ದಾರೆ, ಆ ಥರದವು ಕೂಡ ಕ್ಯಾನ್ಸಲ್ ಆಗಿದೆ ಸರ್. ಅದ್ರ ಬಗ್ಗೆ ಏನಾದರೂ ಮತ್ತೆ ಅವರಿಗೆ ಹೊಸ ಕಾರ್ಡ್ ತೊಗೊಳ್ಳೋಕ್ಕೆ ಅವಕಾಶ ಇದೆ? ಈಗ ಅಂಥದ್ದು ಏನಾದರೂ ಒಂದು ವೇಳೆ ಸಸ್ಪೆಂಡ್ ಆಗಿದ್ದು, ಕ್ಯಾನ್ಸಲ್ ಆಗಿದ್ದು ಇತ್ತು ಅಂದರೆ ಅವರು ಸಂಬಂಧಿಕರು, ಅಂದರೆ ಅಣ್ಣ ತಮ್ಮರು ಇರ್ತಾರಲ್ವ, ಅಂಥದಕ್ಕೆ ಜೋಡಣೆ ಮಾಡ್ಕೊಳ್ಳೋದಕ್ಕೆ ತತ್ಕ್ಷಣದಲ್ಲಿನೇ ಅವಕಾಶ ಇದೆ. ಈಗ ಅವರು ಒಂದು ವೇಳೆ ಅವರು ಅರ್ಹ ಫಲಾನುಭವಿ ಆಗಿದ್ದಲ್ಲಿ ಮತ್ತೊಮ್ಮೆ ಪರಿಶೀಲನೆ ಮಾಡಿ ಅವರಿಗೆ ಕಾರ್ಡ್ ಕೊಡೋದಕ್ಕೆ ಅಗತ್ಯ ಕ್ರಮ ವಹಿಸ್ತಾರೆ. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ತುಮಕೂರು ಶಾಖೆ ಚುನಾವಣೆಯು ಜಿಲ್ಲಾಸ್ಪತ್ರೆ ಸಭಾಂಗಣದಲ್ಲಿ ನಡೆದಿದ್ದು, ಒಟ್ಟು 6 ಸ್ಪರ್ಧಿಗಳಲ್ಲಿ ಗಂಗಾಧರ ಹಟ್ಟಿ ಮೊದಲ ಸ್ಥಾನ ಗಳಿಸಿದ್ದು, 2ನೇ ಸ್ಥಾನವನ್ನು HD ಮಂಜುನಾಥ್ ಗಳಿಸಿದ್ದಾರೆ. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಚುನಾವಣೆಯು ತುಮಕೂರು ಜಿಲ್ಲಾಸ್ಪತ್ರೆ ಸಭಾಂಗಣದಲ್ಲಿ ನಡೆದಿದ್ದು, ಒಟ್ಟು 6 ಸ್ಪರ್ಧಿಗಳಲ್ಲಿ ಪ್ರಥಮ ಸ್ಥಾನವನ್ನ ಗಂಗಾಧರ್ ಹಟ್ಟಿ ಪಡೆದಿದ್ದು, 2ನೇ ಸ್ಥಾನವನ್ನ HD ಮಂಜುನಾಥ್ ಗಳಿಸಿದ್ದಾರೆ. ಈ ಚುನಾವಣೆ 5 ವರ್ಷಕ್ಕೊಮ್ಮೆ ನಡೆಯಲಿದ್ದು, ಒಟ್ಟು 6 ಸ್ಪರ್ಧಿಗಳು ಚುನಾವಣೆಯಲ್ಲಿ ಭಾಗಿಯಾಗಿದ್ದರು. ಸಂಘದ ಸದಸ್ಯರು ಹಾಗೂ ಸಾರ್ವಜನಿಕರು ಚುನಾವಣೆಯಲ್ಲಿ ಭಾಗಿಯಾಗಿ ವೋಟ್ ಮಾಡಿದ್ದು, ಗಂಗಾಧರ್ ಗಟ್ಟಿ ಪ್ರಥಮ ಸ್ಥಾನ ಗಳಿಸಿದ್ದಾರೆ. 2ನೇ ಸ್ಥಾನವನ್ನ HD ಮಂಜುನಾಥ್ ಗಳಿಸಿದ್ದಾರೆ. ಈ ಸಂದರ್ಭದಲ್ಲಿ ಚುನಾವಣೆಯಲ್ಲಿ ಗೆದ್ದ ರಕ್ತ ನಿಧಿ ಕೇಂದ್ರದ HD ಮಂಜುನಾಥ್ ಮಾತನಾಡಿ, ಜಿಲ್ಲಾಸ್ಪತ್ರೆಯಲ್ಲಿ ನಮ್ಮ ಜವಾಬ್ದಾರಿ ಹೆಚ್ಚಾಗಿದೆ. ನನಗೆ ಮತ ಹಾಕಿದ ಎಲ್ಲರಿಗೂ ಧನ್ಯವಾದ ಎಂದು ತಿಳಿಸಿದರು. ಫಾರ್ಮಸಿಸ್ಟ್ ಗಂಗಾಧರ್ ಗಟ್ಟಿ ಮಾತನಾಡಿ, ನನಗೆ ಮತ ನೀಡಿದ ಮತದಾರರಿಗೆ ಅಭಿನಂದನೆ ತಿಳಿಸುತ್ತೇನೆ. ಒಳ್ಳೆಯ ರೀತಿ ಜವಾಬ್ದಾರಿಯನ್ನ ನಿರ್ವಹಿಸುವ ಮೂಲಕ ಅವರಿಗೆ ಋಣಿಯಾಗಿರುತ್ತೇನೆ ಎಂದು ತಿಳಿಸಿದರು. ಇಂದಿನ ಚುನಾವಣೆಯ ಗೆಲುವಿನ ಹಿಂದೆ ಎಲ್ಲ ಮತದಾರರಿಗೆ ಮೊದಲು ಅಭಿನಂದನೆಗಳನ್ನು ಸಲ್ಲಿಸಬೇಕು. ಏಕೆ ಅಂತ ಅಂದರೆ ಇವತ್ತಿನ ಮತದಾನ ಎಲ್ಲರೂ ಕೂಡ ಸಾಮೂಹಿಕವಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಮತದಾನ ಮಾಡಿದ್ದಾರೆ. ಅವರಿಗೆ ಮೊಟ್ಟ ಮೊದಲನೇದಾಗಿ ಅಭಿನಂದನೆಗಳು ಸಲ್ಲಿಸಬೇಕು. ಯಾಕೆ ಅಂತಂದರೆ ಆರೋಗ್ಯ ಇಲಾಖೆಯಲ್ಲಿ ಬೇರೆ ಕಡೆ ಮಾಡಿದರೆ ಬರೋಕ್ಕಾಗ್ತಿರ್ಲಿಲ್ಲ. ಇವತ್ತು ಇಲ್ಲೇ ಈ ಜಾಗ ಕೊಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಮತದಾನ ಮಾಡಿ ಹೆಚ್ಚಿನ ಮತದಾನದಿಂದ ನನ್ನನ್ನು ಆಯ್ಕೆ ಮಾಡಿದ್ದಾರೆ. ಆದ್ದರಿಂದ ಅವರಿಗೆ ಅಭಿನಂದನೆ ಜೊತೆಗೆ ನನಗೆ ಆ ಮತದ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಅಂತ ನಾನಾದರೂ ಭಾವಿಸ್ತಾ ಆ ಜವಾಬ್ದಾರಿಯನ್ನು ನಿಭಾಯಿಸಿ ಈ ಇಲಾಖೆಗೆ, ಮತದಾರರಿಗೆ ಎಲ್ಲರಿಗೂ ಕೂಡ ಒಳ್ಳೆಯ ಹೆಸರು ತರುವಲ್ಲಿ ಶ್ರಮ ವಹಿಸ್ತೀನಿ ಅಂತ ಈ ಮೂಲಕ ಎಲ್ಲ ನಮ್ಮ ಮಾಧ್ಯಮದವರ ಮೂಲಕ ಎಲ್ಲರಲ್ಲೂ ಪ್ರಾರ್ಥಿಸುತ್ತಿದ್ದೇನೆ. ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ಜಿಲ್ಲಾಸ್ಪತ್ರೆ ವತಿಯಿಂದ ನಾವು ಈ ಒಂದು ಚುನಾವಣೆಯಲ್ಲಿ, ಕನ್ನಡ ರಾಜ್ಯ ಸರ್ಕಾರಿ ನೌಕರರ ಚುನಾವಣೆಯಲ್ಲಿ ಸ್ಪರ್ಧಿಗಳಾಗಿದ್ವಿ. ಒಟ್ಟು 6 ಸ್ಪರ್ಧೆಗಳಲ್ಲಿ ನಾವು ಇಬ್ಬರು ವಿಜೇತರಾಗಿದ್ದೀವಿ. ನಮ್ಮ ಇಬ್ಬರ ಮೇಲೆ ಜಿಲ್ಲಾಸ್ಪತ್ರೆಯನ್ನು ತಗೊಂಡಂಥ ಭಾರ ನಮ್ಮ ಮೇಲಿದೆ. ಈ ಒಂದು ಜವಾಬ್ದಾರಿ ಹೆಚ್ಚಿದೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇದು ನನ್ನ ಗೆಲುವಲ್ಲ, ನನ್ನ ಅಭಿಮಾನಿಗಳು, ನಮ್ಮ ಸ್ನೇಹಿತರು ದಾನ ಮಾಡಿದಂತಹ ನಾನು ಗೆಲ್ಲಿಸಿದಾರಲ್ಲ ಅವರ ಗೆಲುವು ಇದು. ಹಿರಿಯರು ಕಿರಿಯರು ಅನ್ನೋದಲ್ಲೇ ನನಗೆ ಓಟಾಕಿ ಗೆಲ್ಲಿಸಿದ್ದಾರೆ. ಪ್ರಾಮಾಣಿಕ ಹೋರಾಟಗಾರನಿಗೆ ಒಂದು ಮತ ನೀಡುವುದರ ಮುಖಾಂತರ ನನಗೆ ಗೆಲುವನ್ನು ಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ಹೆಚ್ಚಿನ ಹೋರಾಟ ಮಾಡಲಿಕ್ಕೆ ನನಗೆ ಶಕ್ತಿಯನ್ನು ತುಂಬಿದ್ದಾರೆ ನಮ್ಮ ಎಲ್ಲ ಜಿಲ್ಲಾಸ್ಪತ್ರೆಯ ಮತದಾನ ಪ್ರಭುಗಳು. ಎಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೇನೆ. ವಿಶೇಷವಾಗಿ ನಮ್ಮ ಜಿಲ್ಲಾ ಶಸ್ತ್ರಚಿಕಿತ್ಸಕರು ಈ ಒಂದು ಸ್ಥಳಾವಕಾಶ ಕೊಟ್ಟರು ನಮಗೆ ಒಂದು ಪೋಲಿಂಗ್ ಬೂತ್ ಮಾಡಲಿಕ್ಕೆ. ಹಾಗಾಗಿ ಮತದಾನ ಜಾಸ್ತಿ ಆಯಿತು. ನಮಗೆ ಮತದಾನ ಜಾಸ್ತಿ ಆಗಲಿಕ್ಕೆ ಒಂದು ಕಾರಣಕರ್ತರಾಗಿದ್ದರು ಮತ್ತು ಎಲ್ಲರೂ ಕೂಡ ಶಾಂತಿಯುತವಾಗಿ ಒಂದು ಮತದಾನವನ್ನು ಮಾಡಿದರು. ಆ ಒಂದು ಕೀರ್ತಿ ನಮ್ಮೆಲ್ಲರಿಗೂ ಕೂಡ ಸಲ್ಲುತ್ತೆ. ಈ ಒಂದು ಕ್ರೆಡಿಟನ್ನು ನಮ್ಮೆಲ್ಲ ಜಿಲ್ಲಾಸ್ಪತ್ರೆ ಸಿಬ್ಬಂದಿ ವರ್ಗದವ್ರಿಗೆ ಅರ್ಪಣೆ ಮಾಡ್ತಾ ಇದ್ದೀನಿ ಸರ್. ಥ್ಯಾಂಕ್ ಯು ಸರ್. ದಾಸಶ್ರೇಷ್ಠ ಕನಕದಾಸ ಜಯಂತ್ಯೋತ್ಸವ ಹಿನ್ನೆಲೆಯಲ್ಲಿ ತುಮಕೂರಿನ ಕಾಳಿದಾಸ ನಗರದ ಕಾಳಿದಾಸ ಪದವಿ ಪೂರ್ವ ಕಾಲೇಜು ಹಾಗೂ ಶ್ರೀ ಕಾಳಿದಾಸ ವಿದ್ಯಾವರ್ಧನ ಸಂಘದ ಸಹಯೋಗದೊಂದಿಗೆ ಶಿರಾಗೇಟ್ನಿಂದ ನಗರದ ಗುಬ್ಬಿ ವೀರಣ್ಣ ಕಲಾಕ್ಷೇತ್ರದವರೆಗೆ ವಿವಿಧ ಕಲಾ ಪ್ರಕಾರಗಳ ಜೊತೆಗೆ ಕನಕ ಜಯಂತ್ಯೋತ್ಸವ ಮೆರವಣಿಗೆ ನಡೆಸಲಾಯಿತು.
ವಿದ್ಯಾರ್ಥಿಗಳು ಹಾಗೂ ಕಾಳಿದಾಸ ವಿದ್ಯಾವರ್ಧನಾ ಸಂಘದ ಕಾರ್ಯಕರ್ತರು ರಥದಲ್ಲಿ ಕನಕದಾಸರ ಪುತ್ಥಳಿಯನ್ನ ಇಟ್ಟು ತುಮಕೂರು ಶಿರಾ ಗೇಟ್ನಿಂದ ಪ್ರಮುಖ ಬೀದಿಗಳಲ್ಲಿ ವಿವಿಧ ಕಲಾ ಪ್ರಕಾರಗಳೊಂದಿಗೆ ಮೆರವಣಿಗೆ ಮೂಲಕ ನಗರದ ಗುಬ್ಬಿ ವೀರಣ್ಣ ಕಲಾಕ್ಷೇತ್ರಕ್ಕೆ ತಲುಪಿ ಕಲಾಕ್ಷೇತ್ರದಲ್ಲಿ ಏರ್ಪಡಿಸಲಾಗಿದ್ದ ಕನಕದಾಸರ ಜಯಂತ್ಯೋತ್ಸವ ಕಾರ್ಯಕ್ರಮದಲ್ಲಿ ಭಾಗಿಯಾದರು. ಬಳ್ಳಾರಿ ಚಳ್ಳಕೆರೆ ಹಿರಿಯೂರು ಮಾರ್ಗವಾಗಿ ಬೆಂಗಳೂರಿಗೆ ಪ್ರಯಾಣಿಸುತ್ತಿದ್ದ ನಾಗಶ್ರೀ ಟೂರ್ಸ್ ಅಂಡ್ ಟ್ರಾವೆಲ್ಸ್ ಬಸ್ ರಾಷ್ಟ್ರೀಯ ಹೆದ್ದಾರಿ 48ರ ಶಿರಾ ತಾಲೂಕು ಹೆಗ್ಗನಹಳ್ಳಿ ಗ್ರಾಮದ ಸಮೀಪ ಚಾಲಕನ ನಿಯಂತ್ರಣ ತಪ್ಪಿ ಬಸ್ ಪಲ್ಟಿಯಾದ ಪರಿಣಾಮ ಟ್ರಾಫಿಕ್ ಸಮಸ್ಯೆ ಉಂಟಾದ ಘಟನೆ ನಡೆದಿದೆ. ರಾಷ್ಟ್ರೀಯ ಹೆದ್ದಾರಿ 48ರ ಶಿರಾ ತಾಲೂಕು ಹೆಗ್ಗನಹಳ್ಳಿ ಗ್ರಾಮದ ಸಮೀಪ ಬೆಳಗ್ಗೆ ಸುಮಾರು 7 ಗಂಟೆಗೆ ನಾಗಶ್ರೀ ಟೂರ್ಸ್ ಅಂಡ್ ಟ್ರಾವೆಲ್ಸ್ ಬಸ್ ಚಾಲಕನ ನಿಯಂತ್ರಣ ತಪ್ಪಿ ಪಲ್ಟಿಯಾದ ಕಾರಣ ಕೆಲ ಗಂಟೆಗಳ ಕಾಲ ಟ್ರಾಫಿಕ್ ಸಮಸ್ಯೆ ಎದುರಾಗಿದ್ದು, ಸ್ಥಳೀಯ ಕಳ್ಳಂಬೆಳ್ಳ ಪೊಲೀಸ್ ಠಾಣಾ ಅಧಿಕಾರಿಗಳು ಸ್ಥಳಕ್ಕೆ ಧಾವಿಸಿ ಟ್ರಾಫಿಕ್ ಸಮಸ್ಯೆ ನಿಯಂತ್ರಿಸಿದ್ದಾರೆ. ಸುಮಾರು 30 ಜನ ಪ್ರಯಾಣಿಕರು ಈ ಬಸ್ನಲ್ಲಿ ಪ್ರಯಾಣಿಸುತ್ತಿದ್ದು, ಸಣ್ಣ ಪುಟ್ಟ ಗಾಯಗಳಾಗಿದ್ದು ಹೆಚ್ಚಿನ ಚಿಕಿತ್ಸೆಗಾಗಿ ಶಿರಾ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಸ್ಥಳಕ್ಕೆ ಆಗಮಿಸಿದ ಕಳ್ಳಂಬೆಳ್ಳ ಪೊಲೀಸ್ ಠಾಣಾ ಅಧಿಕಾರಿಗಳು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಶಿರಾ ತಾಲೂಕು ಸರ್ಕಾರಿ ನೌಕರರ ಸಂಘದ ನೂತನ ಅಧ್ಯಕ್ಷ ಖಜಾಂಚಿ ಹಾಗೂ ರಾಜ್ಯ ಪರಿಷತ್ ಸ್ಥಾನಕ್ಕೆ ಚುನಾವಣೆ ನಡೆಯಿತು. ನೂತನ ಅಧ್ಯಕ್ಷರಾಗಿ ತಾವರೆಕೆರೆ ಪಿಡಿಒ ಆರ್ ನಾಗರಾಜು ಗೆಲುವು ಸಾಧಿಸಿದ್ದಾರೆ. ಶಿರಾ ತಾಲೂಕು ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರು ಖಜಾಂಚಿ ಹಾಗೂ ರಾಜ್ಯ ಪರಿಷತ್ ಸ್ಥಾನಕ್ಕೆ ಚುನಾವಣೆ ನಡೆಯಿತು. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಶಿರಾ ಶಾಖೆಯ ಅಧ್ಯಕ್ಷರಾಗಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಪಿಡಿಒ ನಾಗರಾಜ್, ಆರೋಗ್ಯ ಇಲಾಖೆಯ ಪ್ರತಿಸ್ಪರ್ಧಿ ವಿನೋದ್ ವಿರುದ್ಧ 21 ಮತಗಳ ಅಂತರದಲ್ಲಿ ಜಯಶೀಲರಾಗಿದ್ದಾರೆ. ಖಜಾಂಚಿಯಾಗಿ ಕಂದಾಯ ಇಲಾಖೆಯ ಗ್ರಾಮ ಲೆಕ್ಕಾಧಿಕಾರಿ ಗುರುಪ್ರಸಾದ್, ಪ್ರತಿಸ್ಪರ್ಧಿ ಶಿಕ್ಷಣ ಇಲಾಖೆ ಶಿವಶಂಕರ್ ವಿರುದ್ಧ 19 ಮತಗಳ ಅಂತರದಿಂದ ಜಯಶೀಲರಾಗಿದ್ದಾರೆ. ರಾಜ್ಯ ಪರಿಷತ್ ಸದಸ್ಯರಾಗಿ ವಿಶ್ವೇಶ್ವರಯ್ಯ, ಜಲ ನಿಗಮದ ಲೆಕ್ಕ ಪರಿಶೋಧನಾ ಅಧಿಕಾರಿ ಲೋಕೇಶ್ ಆರ್ ಅವರು ಪ್ರತಿಸ್ಪರ್ಧಿಯಾದ ಶಿಕ್ಷಣ ಇಲಾಖೆಯ ಸುರೇಶ್ ಅವರ ವಿರುದ್ಧ 19 ಮತಗಳನ್ನು ಪಡೆದು ಜಯಶೀಲರಾಗಿದ್ದಾರೆ. ಈ ಸಂದರ್ಭದಲ್ಲಿ ಚುನಾವಣಾಧಿಕಾರಿ ಮಂಜು ನಾಯಕ್, ಎಲ್ ರಾಮಚಂದ್ರ, ಓಂಕಾರೇಶ್ವರ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರಾದ ಹನುಮಂತರಾಜು ಅವರು, ಎಲಿಯೂರು ಪಿಡಿಒ ಜುಂಜೇಗೌಡ, ಎಳಲು ಹಾಗೂ ವಿವಿಧ ಇಲಾಖೆಯ ಅಧಿಕಾರಿಗಳು ಉಪಸ್ಥಿತರಿದ್ದರು. ಸರ್ಕಾರಿ ನೌಕರರ ಸಂಘ ಶಿರಾ ಘಟಕಕ್ಕೆ ನೂತನವಾಗಿ ನಮ್ಮೆಲ್ಲರ ಪ್ರೀತಿಯ ನಿರ್ದೇಶಕರುಗಳು ನಮ್ಮನ್ನು ಆಯ್ಕೆ ಮಾಡಿದ್ದಾರೆ.
ಅಧ್ಯಕ್ಷನಾಗಿ ನಾಗರಾಜು, ನಾನು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ, ಮತ್ತು ಖಜಾಂಚಿಯಾಗಿ ಗುರುಪ್ರಸಾದ್ ಅವರು ಗ್ರಾಮಾಡಳಿತಾಧಿಕಾರಿ, ಮತ್ತು ಅಕೌಂಟ್ ಸೂಪರಿಂಟೆಂಡೆಂಟ್ ಅಂತ ಶ್ರೀಯುತ ಲೋಕೇಶ್ ಅವ್ರನ್ನ ರಾಜ್ಯ ಪರಿಷತ್ ಸದಸ್ಯರಾಗಿ ಚುನಾವಣೆ ಮೂಲಕ ಆಯ್ಕೆ ಮಾಡಿದ್ದಾರೆ. ಈ ಒಂದು ಚುನಾವಣೆಯಲ್ಲಿ ಭಾಗಿಯಾಗಿರ್ತಕ್ಕಂಥ ಎಲ್ಲ ನನ್ನ ಆತ್ಮೀಯ ಸಹೃದಯ ನಿರ್ದೇಶಕರುಗಳಿಗೆ ಪ್ರಥಮ ಬಾರಿಗೆ ನಾನು ಧನ್ಯವಾದನ ಹೇಳ್ತೇನೆ. ಹಾಗೆ ಎರಡನೇದು, ನಮ್ಮೆಲ್ಲರನ್ನ ಆಯ್ಕೆ ಮಾಡಿದಂತಹ ಎಲ್ಲ ಸರ್ಕಾರಿ ನೌಕರರು, ಅವರು ನಮ್ಮನ್ನು ನಿರ್ದೇಶಕರು ಆಯ್ಕೆ ಮಾಡಿದ್ದಾರೆ. ಅವ್ರಿಗೂ ಕೂಡ ನಾನು ನನ್ನ ತುಂಬ ಹೃದಯಾಂತರಾಳದಿಂದ ಅವರಿಗೆ ಅಭಿನಂದನೆಗಳನ್ನು ಮತ್ತು ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಆ ನಿಟ್ಟಿನಲ್ಲಿ ಇವತ್ತು ನಾವೇನು ಆಯ್ಕೆ ಆಗಿದ್ದೀವಿ, ಮುಂದಿನ ದಿನಗಳಲ್ಲಿ ನಮ್ಮ ಸರ್ಕಾರಿ ನೌಕರರು ಏನು ಶಿರಾ ತಾಲೂಕಿನಾದ್ಯಂತ ಕಾರ್ಯನಿರ್ವಹಿಸ್ತಿದ್ದಾರೆ ಅವರೆಲ್ಲರ ಹಿತ, ಕ್ಷೇಮ ಮತ್ತು ಅವರ ಸಮಸ್ಯೆಗಳನ್ನು ಬಗೆಹರಿಸೋ ನಿಟ್ಟಿನಲ್ಲಿ ಸಂಘ ಖಂಡಿತವಾಗಲೂ ಕಾರ್ಯೋನ್ಮುಖವಾಗ್ತದೆ ಅನ್ನೋ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅದರೊಟ್ಟಿಗೆ ಯಾವುದೇ ಕಾರಣಕ್ಕೂ ನಮ್ಮ ನೌಕರರಿಗೆ ಆಗ್ತಕ್ಕಂಥ ದೌರ್ಜನ್ಯ ಆಗಿರ್ಬೋದು, ನೌಕರಿಗೆ ಆಗ್ತಕ್ಕಂಥ ಏನು ವಿರೋಧಾಭಾಸಗಳಿರ್ಬೋದು, ಅವೆಲ್ಲವನ್ನೂ ಕೂಡ ಸಂಘ ಖಂಡಿಸ್ತದೆ ಮತ್ತು ಸಂಘ ಯಾವತ್ತೂ ಕೂಡ ನೌಕರರ ಪರವಾಗಿ ಬೆನ್ನೆಲುಬಾಗಿ ನಿಲ್ತದೆ ಅನ್ನೋ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ತಾಲ್ಲೂಕು ಸರ್ಕಾರಿ ನೌಕರ ಸಂಘದ ಇತಿಹಾಸದಲ್ಲಿ ಏನು ಸರ್ಕಾರಿ ನೌಕರ ಸಂಘ ಹುಟ್ಟು ಅವತ್ತಿಂದ ಇವತ್ತವರೆಗೂ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಇಲಾಖೆಯಿಂದ ಯಾವುದೇ ನೌಕರರ ಅಧ್ಯಕ್ಷ ಆಯ್ಕೆ ಆಗಲಿಲ್ಲ. ಈ ಬಾರಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ನೌಕರರ ಇಲಾಖೆಯಿಂದ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯಾದಂಥ ಶ್ರೀ ನಾಗರಾಜ್ ಅವರನ್ನು ಅಧ್ಯಕ್ಷರಾಗಿ ಆಯ್ಕೆ ಮಾಡಿ ತಾಲ್ಲೂಕಿನ ಸಮಸ್ತ ನೌಕರಗಳ ಸೇವೆಯನ್ನು ಮಾಡಲು ಅವಕಾಶವನ್ನು ಒದಗಿಸಿಕೊಟ್ಟ ಎಲ್ಲ ಸರ್ಕಾರಿ ನೌಕರರ ಪದಾಧಿಕಾರಿಗಳಿಗೆ ಮತ್ತು ಸರ್ಕಾರಿ ನೌಕರರಿಗೆ ಶುಭಾಶಯವನ್ನು ತಿಳಿಸುತ್ತಾ, ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ಇಲಾಖೆಯ ಎಲ್ಲ ನೌಕರರು ಸಹ ಅಧ್ಯಕ್ಷರಿಂದ ಹಿಡಿದು ಪ್ರತಿಯೊಬ್ಬರು ಎಲ್ಲ ಇಲಾಖೆಯೊಂದಿಗೆ ಸಹಕಾರದಿಂದ ನಡೆಸ್ಕೊಂಡು ಹೋಗ್ತೀವಿ ಮುಂದಿನ ಆಡಳಿತವನ್ನು ಅಂತ ಈ ಬಾರಿ ಆಶ್ವಾಸನೆ ನೀಡ್ತೀನಿ. ಇಷ್ಟಿತ್ತು ಈ ಹೊತ್ತಿನ ಸುದ್ದಿ ಮತ್ತು ಮನರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕರ್ನಾಟಕ ಟಿವಿ. ಇದು ಕನ್ನಡಿಗರ ಭರವಸೆ.